ಜೀವಿಸಲು ಜೀವವಾಕ್ಯ. ಐಗುಪ್ತಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಅಬ್ರಹಾಮನಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ಸಾರಳು ತನ್ನ ದಾಸಿ ಮತ್ತು ಅವಳ ಮಗನನ್ನು ಹೊರಗೆ ಹಾಕಲು ಅಬ್ರಹಾಮನಿಗೆ ಹೇಳುತ್ತಾಳೆ. ಆ ಸಮಯದಲ್ಲಿ ಇಸ್ಮಾಯೇಲನಿಗೆ ಸುಮಾರು 16 ವರ್ಷಗಳಾಗಿರಬಹುದು, ಇಸಾಕನಿಗೆ 2 ಅಥವಾ 3 ವರ್ಷವಿದ್ದಿರಬಹುದು. ಹಾಗರಳ ವಿಷಯದಲ್ಲಿ ಅಬ್ರಹಾಮನು ಮಾಡಿದ ತಪ್ಪಿನಿಂದ ಆಗ ಅವನಿಗೆ ಬಹಳ ವ್ಯಸನ ಉಂಟಾಯಿತು. ಯಾವುದೇ ವಿಷಯದಲ್ಲಾದರೂ ನಾವು ನಮ್ಮ ಸ್ವಂತ ತೀರ್ಮಾನ ತೆಗೆದುಕೊಳ್ಳುವಾಗ ಸಹಜವಾಗಿ ಅದರಿಂದ ಬಹಳ ದುಃಖ ಉಂಟಾಗುತ್ತದೆ. ದೇವರ ಚಿತ್ತ ಮಾತ್ರವೇ ಒಳ್ಳೆಯದು. ಆದ್ದರಿಂದ ಪೌಲನು ಹೀಗೆ ಹೇಳುತ್ತಾನೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ.